ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೀರ್ತನೆಗಳು 37:4 ನಾವು ನೋಡುವುದಾದರೆ, ಭಗವಂತನಲ್ಲಿ ನಿಮ್ಮನ್ನು ಆನಂದಿಸಿ ಮತ್ತು ಅವನು ನಿಮ್ಮ ಹೃದಯದ ಆಸೆಗಳನ್ನು ನಿಮಗೆ ಕೊಡುವನು. ನಾವು ಯಾವಾಗಲೂ ಭಗವಂತನಲ್ಲಿ ಆನಂದಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಇದನ್ನು ಬಹಳ ಮುಖ್ಯವಾಗಿ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವು ಬಂದಿರುವಂಥದ್ದು ಕರ್ತನಲ್ಲಿ, ಕರ್ತನ ಕೃಪೆಯಲ್ಲಿ, ಕರ್ತನ ಕರುಣೆಯಲ್ಲಿ ನಾವು ಆನಂದಿಸುವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ. ಭಗವಂತನ ಆನಂದವೇ ನಮ್ಮ ಶಕ್ತಿ. ಇದನ್ನು ನೆಹೆಮಿಯ 8ನೇ ಅಧ್ಯಾಯ 10ರಲ್ಲಿ ನಾವು ನೋಡ್ತೇವೆ. ಯಾವಾಗಲೂ ಕರ್ತನಲ್ಲಿ ಹಿಗ್ಗಬೇಕು, ಯಾವಾಗಲೂ ಪ್ರಸನ್ನತೆಯಲ್ಲಿ ನಡಿಬೇಕು ಅನ್ನುವಂಥದ್ದು ನಮ್ಮ ವಾಂಛೆ ಆಗಿರಬೇಕು. ನಾವು ಸಂತೋಷವಾಗಿರಬೇಕಾದ್ರೆ ನಮ್ಮ ಸಂತೋಷದ ವಿರುದ್ಧ ಕೆಲಸ ಮಾಡುವ ಅನೇಕ ವಿಷಯಗಳನ್ನು ನಾವು ತೊಡೆದು ಹಾಕಬೇಕು. ಅನೇಕ ಬಾರಿ ಸೈತಾನನು ನಮ್ಮ ಸಂತೋಷವನ್ನು ಕಸಿದುಕೊಳ್ತಾನೆ, ಅವನು ಕದಿಯೋದಕ್ಕೆ ಬರ್ತಾನೆ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ನಮ್ಮ ಸ್ವಂತ ಪಾಪಗಳು, ಅಕ್ರಮಗಳು ನಮ್ಮ ಸಂತೋಷಗಳನ್ನು ನಾಶ ಮಾಡ್ತವೆ. ಲೂಕಾ ಸುವಾರ್ತೆ 15ನೇ ಅಧ್ಯಾಯ 7 ನೀವು ನೋಡುವುದಾದರೆ, ಪಶ್ಚಾತ್ತಾಪ ಅಗತ್ಯವಿಲ್ಲದ 99 ನ್ಯಾಯಯುತ ವ್ಯಕ್ತಿಗಳಿಗಿಂತ ಪಶ್ಚಾತ್ತಾಪ ಪಡುವಂಥ ಒಬ್ಬ ಪಾಪಿಯ ಮೇಲೆ ಸ್ವರ್ಗದಲ್ಲಿ ಹೆಚ್ಚು ಸಂತೋಷವಾಗ್ತದೆ. ಆತ್ಮ ಪಶ್ಚಾತ್ತಾಪಪಟ್ಟು ಕ್ರಿಸ್ತನ ಬಳಿಗೆ ಬಂದಾಗ ಅದು ನಮ್ಮ ಹೃದಯಕ್ಕೆ ಸಂತೋಷವನ್ನು ತರ್ತದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ದೊಡ್ಡ ಸಂತೋಷವನ್ನು ನೀಡುತ್ತದೆ. ಪಶ್ಚಾತ್ತಾಪ ಪಡ್ತಕ್ಕಂಥ ಒಬ್ಬ ಪಾಪಿಯಿಂದ ಪರಲೋಕದಲ್ಲಿ ಮಹಾ ಆನಂದ ಉಂಟಾಗ್ತದೆ ಅನ್ನುವಂಥದ್ದನ್ನು ನಾವು ಸತ್ಯವೇದದಲ್ಲಿ ಗ್ರಹಿಸುವವರಾಗಿದ್ದೇವೆ. ಪ್ರಿಯರೇ, ಜೆಫನ್ಯ 3ನೇ ಅಧ್ಯಾಯ 15ರಲ್ಲಿ ನೀವು ನೋಡುವುದಾದರೆ, ಇಸ್ರಾಯೇಲಿನ ಅರಸನಾದ ಕರ್ತನು ನಿನ್ನ ಮಧ್ಯದಲ್ಲಿದ್ದಾನೆ, ನೀನು ಇನ್ನು ಮುಂದೆ ವಿಪತ್ತನ್ನು ನೋಡುವುದಿಲ್ಲ. ಪ್ರಿಯರೇ, ಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮ ನಡೆಗಳಲ್ಲಿದ್ದಾನೆ, ನಮ್ಮ ನುಡಿಗಳಲ್ಲಿದ್ದಾನೆ, ನಮ್ಮ ಕಾರ್ಯಗಳಲ್ಲಿದ್ದಾನೆ, ನಮ್ಮ ಕುಟುಂಬಗಳಲ್ಲಿದ್ದಾನೆ, ನಮ್ಮ ಸಭೆಗಳಲ್ಲಿದ್ದಾನೆ. ಸದಾಕಾಲ ನಮ್ಮೊಂದಿಗೆ ನಡೆಯುವವನಾಗಿದ್ದಾನೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ನಿಮ್ಮ ಎಲ್ಲ ಹೊರೆಗಳನ್ನು ಕರ್ತನ ಮೇಲೆ ಹಾಕಿ ಆತನು ನಿಮ್ಮನ್ನು ಪೋಷಿಸ್ತಾನೆ. ಆತನು ನಿಮ್ಮೆಲ್ಲ ಕಾಳಜಿಗಳನ್ನು ಅವನ ಮೇಲೆ ಇರಿಸಿ, ಯಾಕೆಂದರೆ ನಿಮಗಾಗಿ ಕಾಳಜಿಯನ್ನು ವಹಿಸುವವನಾಗಿದ್ದಾನೆ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 20ರಲ್ಲಿ ನಾವು ನೋಡ್ತೇವೆ, ನಿಮ್ಮ ದುಃಖವು ಸಂತೋಷವಾಗಿ ಬದಲಾಗ್ತದೆ. ಪ್ರೇರೆ, ಇವತ್ತು ಕಣ್ಣೀರಿನಂದಿದ್ದೀರಾ, ದುಃಖದಂದಿದ್ದೀರಾ, ನೋವಿನಿಂದಿದ್ದೀರಾ, ಭಯಬೇಡ, ಭಯಪಡುವುದು ಬೇಡ, ಚಿಂತೆ ಬೇಡ, ಕಳವಳ ಬೇಡ. ಪಶ್ಚಾತ್ತಾಪಪಟ್ಟು ನಾವು ದೇವರ ಬಳಿ ಬೇಡುಗೋಣ. ದೇವರ ಮಕ್ಕಳೇ, ಎಲ್ಲ ಸಂತೋಷಗಳಲ್ಲಿ ಶ್ರೇಷ್ಠ ಮತ್ತು ಅತ್ಯಂತ ಮಹಿಮೆಯುಳ್ಳದ್ದು ಕರ್ತನಾದ ಯೇಸು ಕ್ರಿಸ್ತನು ಆತನ ಆಗಮನದಲ್ಲಿ ಮುಖಾಮುಖಿಯಾಗಿ ನೋಡುವಂಥ ಸಂತೋಷ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ನಾವು ಗ್ರಹಿಸುವಂಥದ್ದಾಗಿದೆ, ನಾವು ನಡೆಯುವಂಥದ್ದಾಗಿದೆ.